ಯುವ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕದ ವತಿಯಿಂದ ಕಾಳಗಿಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಜರುಗಿತು. ಕಾಳಗಿ ಪಟ್ಟಣದ ಯುವ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಭಾವಚಿತ್ರದ ಮೆರವಣಿಗೆಯು ಸರ್ಕಾರಿ ಪ್ರೌಢಶಾಲೆ ಕಾಳಗಿಯಿಂದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಜರುಗಿತು. ನಂತರ ವೇದಿಕೆ ಕಾರ್ಯಕ್ರಮವು ಶ್ರೀ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಮಠಾಧೀಶರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಿವಶರಣಪ್ಪ ಮುತಕ್ಪಳ್ಳಿ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಆತ್ಮೀಯವಾಗಿ ಸ್ಪರ್ಶಿಸುವಂತಹ ಒಂದು ಭಾಷೆ, ಒಂದು ನಾಡು ಅಂದರೆ ಅದು ಕನ್ನಡ ಅಂತ ನಾನು ಭಾವಿಸ್ಕೊಳ್ತಾ, ಬಹುಶಃ ಇವತ್ತಿನ ಒಂದು ಉತ್ಸವ ಎಲ್ಲರಲ್ಲೂ ಕೂಡ ಅತ್ಯಂತ ಉತ್ಸವ ತುಂಬುವಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿತು. ನನಗೊಂದು ಮಾತು ಮುಂದೆ ಬರುತ್ತೆ. KS ವಿಶ್ವನಾಥರ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಜೋಗದ ಶಿರಿ ಬೆಳಕಿನಲ್ಲಿ ತುಂಗೆಯತನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿನ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನ್ನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಸಾಗಿ ನಿತ್ಯೋತ್ಸವ ಜನರಿಗೆ ನಿತ್ಯೋತ್ಸವ ಅಂತ KS ವಿಶ್ವನಾಥರ ಮಾತು ಬಹುಶಃ ನಿತ್ಯವೂ ಕೂಡ ಈ ಕನ್ನಡ ತಾಯಿಗೆ ಉತ್ಸವ ಆಗುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ವಿಶೇಷವಾಗಿ ಕಾಳಗಿಯಲ್ಲಿ ಎಂಥ ವಿಜೃಂಭಣೆ ಉತ್ಸವ ಆಯಿತು ಅಂತ ಕೇಳಿದರೆ, ಭವ್ಯ ಮೆರವಣಿಗೆಯ ಮೂಲಕ ತಾಯಿಗೆ ಉತ್ಸವ ಆಯಿತು. ವಿದ್ಯಾರ್ಥಿಗಳ ಗಾಯನ ನೃತ್ಯದಲ್ಲಿ ಉತ್ಸವ ಆಯಿತು. ತರಳು ತೋರಣ ಅಲಂಕಾರಗಳಿಂದ ಉತ್ಸವ ಆಯಿತು. ಎಲ್ಲ ಕನ್ನಡ ಮನಸ್ಸುಗಳ ಸ್ವಚ್ಛ ಸುಂದರವಾದ ಜಯಘೋಷಗಳ ಮೂಲಕ ಉತ್ಸವ ಆಯಿತು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಬಹುಶಃ ಆಯೋಜಕರಿಗೆ ಗೊತ್ತಾಗುತ್ತೆ. ಇಂಥ ಒಂದು ಸುಂದರ ಕಾರ್ಯಕ್ರಮ, ಇಷ್ಟು ವೈಭವದಿಂದ ಇಷ್ಟು ಅದ್ದೂರಿಯ ಕಾರ್ಯಕ್ರಮ ಕಾಳಗಿ ಪಟ್ಟಣ ನಡೀಬೇಕು ಅಂತಂದರೆ ಸುಮಾರು ತಿಂಗಳ ಕಾಲ ಅದರ ತಯಾರಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಶ್ರೇಯಸ್ಸು ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಸೌಲಭ್ಯಕಾಗುತ್ತೆ. ಅತ್ಯಂತ ಅದ್ಭುತ ಕಾರ್ಯಕ್ರಮ ಆಯಿತು ಇವತ್ತು ದಿವಸ. ಎಲ್ಲ ಈ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತೀನಿ, ಶಾಲಾ ಕಾಲೇಜಿನ ಮಕ್ಕಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ಆ ಶಾಲಾ ಕಾಲೇಜಿನ ಮುಖ್ಯಸ್ಥರುಗಳಿಗೂ ಮತ್ತು ಆ ವಿದ್ಯಾರ್ಥಿಗಳಿಗೂ ಮನಪೂರ್ವಕವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಮಕ್ಕಳ ಆ ಮನಸ್ಸು, ಮಕ್ಕಳ ಆ ಗಾಯನ, ನೃತ್ಯ ಈ ಮೆರವಣಿಗೆಗೆ ಒಂದು ಕಲೆಯನ್ನು ತಂದುಕೊಂಡಿರುವಂಥದ್ದು. ಬಂಧುಗಳೇ, ಕನ್ನಡ ನಾಡು ಕಲೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ಭವ್ಯ ಪರಂಪರೆ ಒಳಗೊಂಡಿರ್ತಕ್ಕಂಥ ಶ್ರೀಮಂತವಾಗಿರ್ತಕ್ಕಂಥ ನಾಡು. ಈ ನಾಡಿನ ಪ್ರತಿಯೊಂದು ಕಲ್ಲುಗಳು ಕೂಡ ಆ ಕನ್ನಡದ ಸಂಗೀತಗಳನ್ನು ಉಳಿತಕ್ಕಂತಹ ಒಂದು ಶಕ್ತಿ ನಮ್ಮ ನಾಡಿಗಿದೆ ಅನ್ನುವಂಥ ಮಾತು. ಪಂಪವರ್ಕರ್ ಹೇಳ್ತಾನೆ, ಒಂದು ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಸ್ಕೊಳ್ತಾ ನಾನು ಒಂದು ಮಾತನ್ನು ಶುರು ಮಾಡ್ತೀನಿ. ಒಬ್ಬ ಪ್ರಸಿದ್ಧ ಪಾಶ್ಚಾತ್ಯ ನಾಟಕರು ಹೇಳ್ತಾರೆ, ಬರ್ನಾರ್ಡ್ ಬ್ರೆಕ್ಟ್ ಅನ್ನುವಂಥ ಒಬ್ಬ ನಾಟಕಕಾರ, ಅದ್ಭುತವಾದ ಮಾತು. ಬರ್ನಾರ್ಡ್ ಬ್ರೆಕ್ಟ್ ಒಂದು ಕಕೇಶಿಯನ್ ಚಾರ್ಟ್ ಸರ್ಕಲ್ ನಾಟಕದಲ್ಲಿ ಒಂದು ಪಾತ್ರದ ಮೂಲಕ ಮಾತಾಡಿಸ್ತಾನೆ. ಒಬ್ಬ ಮನುಷ್ಯ ತನ್ನ ದೇಶವನ್ನು ಏಕೆ ಪ್ರೀತಿಸ್ತಾನೆ? ನಾಟಕದಲ್ಲಿ ಒಂದು ಪಾತ್ರದ ಮೂಲಕ ಈ ಮಾತಾಡ್ತಾನೆ. ಒಬ್ಬ ಮನುಷ್ಯ ತನ್ನ ದೇಶವನ್ನು ಯಾಕೆ ಪ್ರೀತಿಸ್ತಾನೆ ಅಂತ ಪ್ರಶ್ನೆ ಮಾಡ್ತಾ ಅದು ಉತ್ತರ ಕೊಡ್ತಾನೆ. ಏಕೆಂದರೆ ಅಲ್ಲಿ ರೊಟ್ಟಿ ಹೆಚ್ಚು ರುಚಿಯಾಗಿರುತ್ತೆ. ನಂತರ 10ನೇ ತರಗತಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕಾಳಗಿ ಪಟ್ಟಣದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ನೀಲಕಂಠ್ ಗುತ್ತೇದಾರ್, ಚಿಂತನ್ ಸುಭಾಷ್ ರಾಥೋಡ್, ಯುವ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ದತ್ತು ಎಸ್ ಗುತ್ತೇದಾರ್, ಪರಮೇಶ್ವರ್ ಕಟ್ಟಿಮನಿ, ಬಾಬು ನಾಟಿಕರ್, ಅನಿಲ್ ಕುಮಾರ್ ಗುತ್ತರ್, ಕಾಳಶೆಟ್ಟಿ ಬೆಳಗುಂಬಿ, ದಿಲೀಪ್ ಅಲನ್ಕಲ್, ಇಬ್ರಾಹಿಂ ಶಾ, ಅವಿನಾಶ್ ಶ್ರೀ ಗುತ್ತೇದಾರ್, ದಯಾನಂದ್ ಹೊಸಮನಿ, ದತ್ತಾತ್ರೇಯ ಮದ್ದೂರ್, ಕಾಳಪ್ಪ ತಳವಾರ್, ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.